ನಮ್ಮೊಂದಿಗೆ ಸಿ ಟಿ ರವಿ ಅವರಿದ್ದಾರೆ. ಸರ್, ಈಗಾಗಲೇ ಪಂಚರಾಜ್ಯ ಚುನಾವಣೆಯ ಫಲಿತಾಂಶದ ಪೈಕಿ 3 ರಾಜ್ಯಗಳಲ್ಲಿ ಕೂಡ ನೀವು ಗೆದ್ದು ಬೀಗಿದ್ದೀರಿ. ಉತ್ತಮ ಫಲಿತಾಂಶವನ್ನು ಕೂಡ ನಿರೀಕ್ಷೆ ಮಾಡಿದ್ರಿ. ಏನು ಹೇಳಲಿಕ್ಕೆ ಬಯಸ್ತೀರಿ? ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವ, ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಮತ್ತು ಒಂದೊಂದು ರಾಜ್ಯಗಳಲ್ಲಿ ಇದ್ದಂಥ ವಿಶಿಷ್ಟವಾದಂಥ ಸನ್ನಿವೇಶ, ಈ ಕಾರಣಕ್ಕೆ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎಯನ್ನು ಬೆಂಬಲಿಸಿದ್ದಾರೆ. ಪುದುಚೇರಿಯಲ್ಲಿ 2ನೇ ಬಾರಿಗೆ ಎನ್ ಡಿ ಎ ಪ್ರೋ ಇನ್ಕಂಬೆನ್ಸಿ, ಅಸ್ಸಾಂನಲ್ಲಿ 3ನೇ ಬಾರಿಗೆ ಭಾಜಪ ಪ್ರೋ ಇನ್ಕಂಬೆನ್ಸಿ ಗುಡ್ ಗವರ್ನೆನ್ಸ್, ಬಂಗಾಳದಲ್ಲಿ ಬ್ಯಾಡ್ ಗವರ್ನೆನ್ಸ್ನ ಕೊನೆಗಾಣಿಸಬೇಕು, ಅತ್ಯಾಚಾರಿ, ದುರಾಚಾರಿ, ಭ್ರಷ್ಟಾಚಾರಿ ಟಿ ಎಮ್ ಸಿಯನ್ನು ಕೊನೆಗಾಣಿಸಬೇಕು ಅಂತ ಜನ ಭಾರತೀಯ ಜನತಾ ಪಾರ್ಟಿಯನ್ನು ಬಂಗಾಳದ ಸಂಸ್ಕೃತಿಯ ರಕ್ಷಣೆಗಾಗಿ, ದೇಶದ ಸುರಕ್ಷತೆಗಾಗಿ, ಮಹಿಳೆಯರ ರಕ್ಷಣೆಗಾಗಿ ಮತ ಹಾಕಿದರು. ಓಕೆ, ದೆಹಲಿಯಲ್ಲಿ ಏನು ಬಂದು ಅಂದರೆ ಮೋದಿಯವರ ಸರ್ಕಾರವನ್ನು ಬೀಳಿಸ್ತೀನಿ ಅನ್ನುವಂಥದ್ದನ್ನು ಮಮತಾ ಬ್ಯಾನರ್ಜಿಯವರು ಹೇಳಿದರು. ಆದರೆ ಈ ಒಂದು ಫಲಿತಾಂಶ ಉತ್ತರ ಆಯಿತಾ ಅಂತ? ಅಹಂಕಾರಕ್ಕೆ ಬಂಗಾಳದ ಜನತೆಯೇ ಮದ್ದು ಕೊಟ್ಟಿದ್ದಾರೆ. ಬಿ ಜೆ ಪಿನ ಬೀಳಿಸ್ತೀವಿ ಅಂತ ಹೇಳಿ ಹೋಗಿ ಅವರೇ ಬಿದ್ದಿದ್ದಾರೆ.